ಹಲೋ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದ ಆದಮೇಲೆ ಬ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನನ್ನ ತಂಗಿ ಮಗಳದ್ದು ಬರ್ತ್ಡೇ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಯಾರ್ಯಾರೆಲ್ಲ ಬಂದಿದ್ದಾರೆ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಮೊದಲನೇದಾಗಿ ಈಗ ನಾನು ನನ್ನ ಚಿಕ್ಕ ತಂಗಿನ ತೋರಿಸ್ತೀನಿ, ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ಚಂದು ಅಂತ ಇವಳು ನನ್ನ ಸೆಕೆಂಡ್ ಟೈಮ್ ನನ್ನ ಬ್ಲಾಗಲ್ಲಿ ಬರ್ತಾ ಇದ್ದಾಳೆ. ಹೆಂಗೆ ಅನಿಸ್ತಾ ಇದೆ? ಎಲ್ಲರೂ ಪ್ರೀತಿ ಕ್ರಿಯೇಷನ್ ಐಡಿಗೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿವಿ. ಚೆನ್ನಾಗಿದೆ ವಿಡಿಯೋಸ್. ಬರ್ತಡೆಗೆ ಬಂದಿದ್ಯಾ? ಮಗಳು ಬರ್ತಡೆ ಹೆಂಗೆ ಅನಿಸ್ತಿದೆ? ನಮ್ಮ ಅಕ್ಕ ಪಾಪದು ಫಸ್ಟ್ ಇಯರ್ ಬರ್ಡೇ ಅಲ್ಲಿ ತುಂಬಾ ನೋಡಿ, ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಆಮೇಲೆ ತೋರಿಸ್ತೀನಿ. ಆಮೇಲೆ ತೋರಿಸ್ತಾಳೆ ನಮ್ಮ ಅಕ್ಕ. ನಮ್ಮದು ಆಂಟಿಯವರು, ನಮ್ಮಮ್ಮ, ನಮ್ಮ ಫ್ಯಾಮಿಲಿ, ರಿಲೇಷನ್, ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಫ್ರೆಂಡ್ಸ್ ಮುಂದೆ ನಮ್ಮ ಅಕ್ಕನೇ ಕಂಟಿನ್ಯೂ ಮಾಡ್ತಾರೆ. ಬರ್ತ್ಡೇ ಹುಡುಗಿಯವ್ರ ಅಮ್ಮನ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಇವರು ಬರ್ತ್ಡೇ ಹುಡುಗಿಯವ್ರ ಅಮ್ಮ. ಹೆಂಗ ಅನ್ಸ್ತಿದೆ ಮಗಳದು ಫಸ್ಟ್ನೇ ಬರ್ತ್ಡೇ? ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಗೈಸ್, ಫುಲ್ ಎಕ್ಸೈಟಿಂಗ್ ಆಗಿದೆ. ನೋಡಿ ಇವ್ರು ಸಖತ್ತಾಗಿ ರೆಡಿ ಆಗೋರು. ಆಮೇಲೆ ಪಾಪನ ತೋರಿಸ್ತೀನಿ, ಲಾಸ್ಟಲ್ಲಿ ತೋರಿಸ್ತೀನಿ. ಸೊಸೆ ಬರ್ತ್ಡೇಗೆ ಬಂದಿದ್ಯಾ? ಮೊದಲನೇ ವರ್ಷದ ಬರ್ತ್ಡೇ ಹೆಂಗ ಅನ್ಸ್ತಿದೆ? ಚೆನ್ನಾಗೈತಿ. ಖುಷಿ ಆಯ್ತಾ? ತುಂಬಾ ಖುಷಿ ಆಗ್ತೈತಿ. ಊರಿಂದ ಬಂದಿದ್ದೀರಲ್ಲ, ಟೈರ್ಡ್ ಆಗಿಲ್ಲ? ಸುಸ್ತಾಗಿಲ್ಲ? ಏನ್ ಅನ್ಸಿಲ್ಲ, ಅವಳ ಖುಷಿಯಾಗಿ ಏನು ಸುಸ್ತಾಗಿಲ್ಲ. ನೋಡಿ ಗೈಸ್, ಎಲ್ಲ ಎಷ್ಟು ಖುಷಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಊರಿಂದ ಬಂದಿದ್ದಾರೆ ಫ್ರೆಂಡ್ಸ್, ಮಗಳು ಬರ್ಡೇ ಮಾಡಕ್ಕೋಸ್ಕರ ಇವರೆಲ್ಲ. ಬರ್ತ್ಡೇ ಹುಡುಗಿಯರಪ್ಪ ಹೆಂಗ ಅನ್ಸ್ತಿದೆ ಮಗಳದ್ದು ಫಸ್ಟ್ನೇ ವರ್ಷದ ಬರ್ತ್ಡೇ? ಇಲ್ಲಿ ಖುಷಿ ಆಗ್ತೈತಿ. ನೋಡಿ ಗೈಸ್, ಖುಷಿಯಲ್ಲಿ ಮಾತೆ ಬರ್ತಾ ಇಲ್ಲ ಅವ್ರಿಗೆ. ಇವರು ನಾವು ಬರ್ಡೇಗಾದ ಚಿಕ್ಕಮ್ಮ ಅಂತ, ಅವಳು ಊರಿಂದ ಬಂದಾಳೆ. ಪಾಪ ಬರಂಗಿಲ್ಲ, ಅದು ನಮ್ಮ ಕೋರ್ಸ್ಗೋಸ್ಕರ ಎಕ್ಸಾಮ್ ಇಟ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಗೈಸ್ ಪಾಪುಗೋಸ್ಕರ ಬಂದಿದ್ದಾರೆ ಗೈಸ್, ಇವ್ರು ಫೋರ್ಸ್ ಮಾಡೋದಕ್ಕಲ್ಲ. ನನಗೋಸ್ಕರನೇ ಬಂದಿರೋದು. ಅವಳ ಅಕ್ಕ ನೋಡ್ಬೇಕು ಅಂತ ಸುಳಿದ್ರು, ಬೇಡಾದ್ರೂ ಬಂದವ್ರೆ ಫ್ರೆಂಡ್ಸ್. ನೋಡಿ ಗೈಸ್, ಇವರು ನಮ್ಮ ತಮ್ಮ ಮಂಜಂಟಿ. ಫಸ್ಟ್ನೇ ವರ್ಷದ ಮೊಮ್ಮಗಳು ಬರ್ತ್ಡೇ ಹೆಂಗ ಅನ್ಸ್ತಿದೆ? ತುಂಬಾ ಚೆನ್ನಾಗಿ ಮಾಡ್ತಿದ್ದೆ. ಸೊಸೆದು ದೊಡ್ಡ ಮಾವ ಹಾ, ಖುಷಿಯಾಗಿಂದ ಎಲ್ಲ ಏನೇನ್ ಮಾಡ್ಬೇಕಂತ ಆಸೆ ಎಲ್ಲ ಆಗ್ತಾ ಇತ್ತು. ಏನ್ ಸ್ಪೆಷಲ್, ಏನೇನು ಅಡ್ಗೆ ಮಾಡ್ತಿದ್ರಿ ಇವತ್ತು? ಪಲಾವು. ನೋಡಿ ಗೈಸ್, ಫುಲ್ಲು ಜೋಶಲ್ಲಿ ಏನೇನೇನೆಲ್ಲ ಮಾಡಿದಾರೆ. ಆಮೇಲೆ ತೋರಿಸ್ತೀನಿ. ಗೈಸ್ ಇವರಿಬ್ರು ಮಾವಂದಿರೋ, ಮಾತಾಡೋದ್ರು ಮಾತಾಡಲ್ಲ, ಹಂಗೆ ಹೋಗ್ತಾರೆ. ಬ್ಯಾಕ್ ಸೈಡ್ ವಿಡಿಯೋ ಇದೆಲ್ಲ ನೋಡಿ ಗೈಸ್. ಬರ್ತ್ಡೇ ಗರ್ಲ್ ಇವಳೆ. ಇದು ನಾವು ತಂದಿರೋ ಫ್ರಾಕು ಹಾಕೊಂಡಿದ್ದಾಳೆ. ಹಾಯ್ ಹಾಯ್ ಬಾಯ್ ಬಾಯ್ ಮಾಡೋ, ಮಾಡಲ್ಲ? ದೊಡ್ಡಪ್ಪ ಎಷ್ಟು ದೊಡ್ಡದಪ್ಪ ತೆಗಿತಾವಳೆ. ಇದನ್ನ ಹಾಕ್ಬೇಕು. ವಿಡಿಯೋ ಮಾಡ್ತಾ ಇದ್ದೀನಿ, ಅವಾಗಲೇ ಮಾಡಲಿಲ್ಲ ಅದಕ್ಕೆ. ಇದ್ರಲ್ಲೂ ಇದೆಯಾ? ವಾ, ಇಷ್ಟೊಂದೇನಕ್ಕೆ? ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ನನ್ನೆಲ್ಲ ಕರಿತೀನಿ ಅಂತ ಹೇಳ್ಬಿಟ್ಟು ಆಚೆ ನಿಂತ್ಕೊಂಡು ಒಳಗಡೆ ಬಂದು ಒಬ್ಬೊಬ್ಳೆ ತಿಂತಾಳೆ. ಎಲ್ಲ ಕೇಕ್ ತಿನ್ನಿ ಅಂತ ಸುಳ್ಳು ಹೇಳ್ಬಿಟ್ಟು ಒಬ್ಬಳೆ ಫ್ರೆಂಡ್ಸ್ ಅಷ್ಟೊಂದು ಹಾಕೊಂಡು ತಿಂತಾಳೆ. ಅಲ್ಲೇ ಊಟ ಅರ್ಧಕ್ಕರ್ಧ ಖಾಲಿ ಮಾಡಿ ಇನ್ನು ಸ್ವಲ್ಪ ಐತೆ. 2 ಸ್ಟಾಪ್ 5 ಕಿಲೋಮೀಟರ್ ನಡ್ಕೊಂಬಂದು ಸುಸ್ತಾಗಿ ಇವಾಗ ತಿಂತಾ ಇದ್ದೀನಿ. ಎಲ್ಲ ಸುಳ್ಳು ಫ್ರೆಂಡ್ಸ್. ಹೊಟ್ಟೆ ತುಂಬ ಊಟ ಮಾಡಿ ಸುಸ್ತಾಗ್ಬಿಟ್ಟಿದೆ. ಇವಾಗ 1-2-3 ಫೋಟೋ ತಗೊಂಡು ಮನೆಗೆ ಹೋಗೋದೆ. ಅಲ್ಲಿ ಹೋಗೋಣ. ಓಕೆ ಫ್ರೆಂಡ್ಸ್, ಡೆಕೋರೇಷನ್ ಎಲ್ಲ ತೋರಿಸಿಲ್ಲ, ಬನ್ನಿ ತೋರಿಸ್ತೀನಿ. ಎಸ್ ನೋಡಿ ಗೈಸ್, ಪಾಪು ಡೆಕೋರೇಷನ್ ಎಲ್ಲ ಇತ್ತು, ಬಟ್ ಇವಾಗ ಹೋಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲ ತುಂಬ ಜನರಿದ್ರು, ಅದಕ್ಕೆ ಪೋಸ್ ಕೊಡ್ತಾ ನಾವು ಅಲ್ಲಿಂದ ವೀಡಿಯೋಗೆ ಬಾ ಅಂದ್ರೆ ಹುಡುಗಿ ಸಿಕ್ಕಾಪಟ್ಟೆ ಕೆಲಸ ಸುಳ್ಳು ಹೇಳ್ತಾರೆ. ಬರ್ರಿ ಅಂತ ಓಡ್ಬಿಡೋದೇ ಜಾಸ್ತಿ ಆಗೈತೆ. ಇಲ್ಲಿ ನೋಡಿ, ಇವಳೇ ನನ್ನ ಮಕ್ಕ. ಸೇಮ್ ಡ್ರೆಸ್ ಹಾಕೊಂಡಿದೀವಿ ನೋಡಿ ಫ್ರೆಂಡ್ಸ್. ಸೊ ಗೈಸ್, ಇವಾಗ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ 12 ಗಂಟೆ ಆಗಿದೆ ಅನಿಸುತ್ತೆ. ರೋಡೆಲ್ಲ ಫುಲ್ಲು ಖಾಲಿ ಇದೆ, ಎಲ್ಲರೂ ಮಲ್ಕೊಂಡು ಬಿಟ್ಟಿದ್ದಾರೆ. ನಾಳೆ ಕೆಲ್ಸಕ್ಕೆ ಬೇರೆ ಹೋಗಬೇಕು. ಸೊ ಏನು ಮಾಡೋದು, ಹೋಗಲೇಬೇಕಲ್ವ, ಅದಕ್ಕೆ ಇವಾಗ ಬಂದು. ಇಲ್ಲ ಇನ್ನು ರಿಲೇಟಿವ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಐನೋ ನನ್ನ ಮುಖ ಬರ್ತಾ ಇಲ್ಲ ಚೆನ್ನಾಗಿ ಅಂತ, ಬಿಕಾಸ್ ಲೈಟ್ ಬೆಳಕಿಲ್ವಲ್ಲ, ಸೊ ಅದಕ್ಕೆ.